ಸುಚೇಂದ್ರ ಪ್ರಸಾದ್ ಅವರೇ, ನನಗೆ ಅಪ್ಪು ಅವರು ಅಂತೇಳಿ ಬಂದಾಗ ಬಹಳ ಬೇಸರ ಆಗುತ್ತೆ. ಇವತ್ತು ನಮ್ಮೊಂದಿಗೆ ಅಪ್ಪು ಇಲ್ಲ ಅನ್ನೋ ಒಂದು ವಿಚಾರ. ಅವರ ಎಂಥ ವ್ಯಕ್ತಿತ್ವ ಅಂತಂದರೆ, ಸೇವೆ ಮಾಡ್ತಿದ್ರು, ಆ ಸೇವೆ ಸದ್ದು ಮಾಡ್ತಾ ಇರಲಿಲ್ಲ. ಸುದ್ದಿಗೋಸ್ಕರ ಅವರು ಸೇವೆ ಮಾಡ್ತಾ ಇರಲಿಲ್ಲ, ಸೇವೆ ಮಾಡಿ ಅವರು ಸದ್ದು ಆಗ್ತಾ ಇರಲಿಲ್ಲ. ಅಂಥ ಒಬ್ಬ ಒಬ್ಬ ವ್ಯಕ್ತಿತ್ವ ಇದ್ದಂಥ ಒಬ್ಬ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ? ಅವ್ರಿಗೆ ಸಿಕ್ಕ ಸಂಸ್ಕಾರ ಯಾವುದು ಅನ್ನೋದ್ರಿಂದ ಆರಂಭವಾಗಬೇಕದು ಈ ಪ್ರಶ್ನೆ. ಯಾವುದಾದ್ರೂ ನಾವು ಮನೆಯಲ್ಲಿ ಯಾರನ್ನು ಆಶ್ರಯಿಸಿಯೋ ಅನುಸರಿಸಿಯೋ ನಡಿತೀವಿಯೋ ಅದಕ್ಕೆ ಅನುಗುಣವಾದಂತಹ ಸಂಸ್ಕಾರ ನಮ್ಗೆ ಸಿಕ್ಕತ್ತೆ ಅಂತ. ಹಾಗಾಗಿ ಕುಟುಂಬದಲ್ಲಿ ಇದ್ದ ಸಂಸ್ಕಾರ, ಪುಟ್ಟಸ್ವಾಮಿಯವರು ಅವ್ರ ತಂದೆ, ಅದಾದಮೇಲೆ ರಾಜ್ಕುಮಾರರಿಗೆ ಅದು ಬಂದದ್ದು. ರಾಜ್ಕುಮಾರರು ತಮ್ಮ ಮಕ್ಕಳಿಗೆ ಈಗಲೂ ಗಮನಿಸಿ ನೋಡಿ, ಯಾವುದಕ್ಕೆ ನಾನು ತುಟಿ ಬಿಚ್ಚಬೇಕು, ಯಾವುದಕ್ಕೆ ಮೌನ ವಹಿಸಬೇಕು, ಯಾವುದು ಮಾತಾಡಿದ್ರೆ ಒಳಿತಾದೀತು, ಯಾವುದನ್ನು ಮಾತನಾಡಬಾರ್ದು ಅನ್ನೋದೊಂದು ಒಂದು ಒಂದು ಆತ್ಮಸಂಯಮ ಇದೆಯಲ್ಲ, ಅದು ಅವರೇ ಹಿಡಿದುಕೊಂಡ ಗೆರೆ ಇದೆಯಲ್ಲ, ಅದು ಎಲ್ಲಿಂದ ಬರುತ್ತೆ? ಕುಟುಂಬದಲ್ಲಿ ಕೊಟ್ಟಂಥದ್ದು, ಅವ್ರು ಕೊಡಮಾಡಿದಂಥ ಬಹಳ ದೊಡ್ಡ ದೇಣಿಗೆ ಅದು. ಹಾಗಾಗಿ ನಿಮ್ಮ ಪ್ರಕಾರ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಹಾಗೇ ತಂದೆಯಂತೆ ಮಕ್ಕಳು. ನಾನು ಒಂದಷ್ಟು ಚಿತ್ರಗಳನ್ನು ಜೊತೆಗೆ ಅಪ್ಪು ನೆನೆಸ್ಕೊಂಡಾಗೆಲ್ಲ ಮನಸ್ಸು ಆರ್ದ್ರವಾಗುವಂಥದ್ದು, ಕಣ್ಣಾಲೆಗಳು ತುಂಬ ಬರೋದು. ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿತ್ವ ಅಂಥದ್ದು. ಪಕ್ಕಕ್ಕೆ ಬಂದು ನಿಂತಾಗೆಲ್ಲನೂ ಅಪ್ಪು ಹೇಳ್ತಾ ಇದ್ದಿದ್ದು, ಪಕ್ಕದಲ್ಲಿ ಒಂದು ಸ್ವಲ್ಪ ನಿಂತು ಬಿಡ್ತೇನೆ, ಒಂಚೂರು ಕನ್ನಡ ಬಂದ್ಬಿಡುತ್ತೆ ನನಗೆ, ನಾನು ನಟ ಅಲ್ಲ, ನನಗೊಂದಿಷ್ಟು ಸಾಹಸ ಬರುತ್ತೆ, ಒಂದಿಷ್ಟು ನೃತ್ಯ ಎಲ್ಲ ಮಾಡಬಲ್ಲೆ ಅನ್ನೋದನ್ನು ಬಿಟ್ಟರೆ ನಟನೆ ನನಗೆ ಬರೋಲ್ಲ ಅಣ್ಣ, ಒಂದು ಸ್ವಲ್ಪ ಕಲಿಸ್ತೀರಾ ಅನ್ನೋ ಔದಾರ್ಯ ಇತ್ತು. ಆ ಕಾರಣಕ್ಕಾಗಿ ಈ ವ್ಯಕ್ತಿ ತುಂಬ ಶ್ರೇಷ್ಠನಾಗ್ಬಿಟ್ಟು. ಯಾವ್ದಾದ್ರು ನಟನೆ ಕಲಿಸ್ಕೊಟ್ಟಿದ್ರೆ ಇದನ್ನ ಹಿಂಗೆ ಮಾಡಬೇಕು ಅಂತೇಳಿ ನೋಡಿ, ಅಂಥ ಯಾರನ್ನಾರು ಕಲಿಸ್ಕೊಡುವಂಥ ಗುರುವರಿರು ಯಾರೂ ಆಗಬಾರ್ದು. ನಾವು ಮೊದಲೇ ಪಾಠ ಮಾಡೋದು ಏನು ಅಂತಂದರೆ, ನಟನೆ ಅನ್ನೋದು ಕಲಿಸೋಕೆ ಸಾಧ್ಯವಾಗದೇ ಇರುವಂಥದ್ದು ಮತ್ತು ಕಲಿಕೆಗೆ ಲಭ್ಯವಾಗಿರುವಂಥದ್ದು ಅಂತ ಮೊದಲನೇ ಪಾಠವೇ. ಯಾರಾದರೂ ನಾನು ಪಾಠ ಮಾಡಿ ಇದು ನಟನೆ ಬಗ್ಗೆ, ನಾನೇನಾದ್ರು ನಿಮ್ಗೆ ನಟನೆ ಬಗ್ಗೆ ಹೇಳ್ಕೊಡ್ತೀವಿ ಅಂದರೆ ದಯಮಾಡಿ ನಂಬಬೇಡಿ. ನಾನು ನಟನೆಯನ್ನು ಕಲಿಸೋಕೆ ಸಾಧ್ಯವಾಗಲ್ಲ, ಕಲಿಯೋಕ್ಕೆ ಸಾಧ್ಯವಿದೆ. ನಾನೊಂದು ತೋರು ಬೆರಳು ಸಾಹಸ ಅಷ್ಟೇ ನಂದು. ನೋಡಿ, ಈ ದಾರಿಯಲ್ಲಿ ಹೋಗ್ಬೋದು ಅಂತ ಅನೇಕ ದಾರಿಗಳು, ಅನೇಕ ಮಾರ್ಗಗಳು. ಹಾಗೆಲ್ಲ ಅವ್ರು ಹೇಳ್ತಿದ್ದಾಗ ಅವರು ನನ್ನಲ್ಲಿ ತೋರ್ತಿದ್ದ ವಿಶ್ವಾಸ, ಅವ್ರಿಗಿದ್ದಂಥ ಔದಾರ್ಯ, ಅವ್ರಿಗಿದ್ದಂಥ ನಯ, ವಿನಯ. ನಾವು ಯಾವಾಗಲೂ ಹೇಳ್ತಿದ್ದೆ ಹಾಗೆ, ಪುನೀತರು ಯಾಕಾದ್ರೆ ಅಂದರೆ ಅವರು ವಿನೀತರಿದ್ದರು ಅಂತ. ವಿನೀತ ಭಾವ ಅವರಲ್ಲಿ ಇದ್ದಿದ್ದಕ್ಕಾಗಿ ಅವರು ಪುನೀತರಾಗ್ಬಿಟ್ರು, ಹೆಸರನ್ನು ಹಾಗಿಟ್ಕೊಂಡಿದ್ದಾರೆ ನೋಡಿ. ತಂದೆ ತಾಯಿಯವ್ರನ್ನ ಪುನೀತರು ಅಂತ ಕರೆದಿದ್ದೆ ವಿನೀತ ಭಾವ ಇರಲಿ ಅನ್ನೋ ಆಶಯದೊಟ್ಟಿಗೆ ಅಂತ ಹೇಳಿದಾಗೆಲ್ಲೂ, ನೀವೆಲ್ಲ ಚೆನ್ನಾಗಿ ಮಾತಾಡಿದ್ರೆ ಏನೂ ಅರ್ಥವಾಗಲಿಲ್ಲ ಅಂತ ಪಾಪ ಅವ್ರು ಹೇಳ್ತಿದ್ರು. ಆದರೂ ಅಂತಿಮವಾಗಿ ಅವರ ಕುಟುಂಬವರೆಗೂ, ಅವರು ಅಪ್ಪು ಗತಿಸಿ ಹೋದ ನಂತರ ಕುಟುಂಬ ವರ್ಗ ಬಂದಾಗ್ಯೂ ಸಹ ಮನೇಲಿ ನಿಮ್ಮ ಬಗ್ಗೆ ಚರ್ಚೆ ಆಗ್ತಿತ್ತು ಅಂತ ಹೇಳಿದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಅಂದರೆ ನಾವು ಆಗಲೇ ಮಾತಾಡ್ಕೊಂಡು ಹಾಗೆ ಸತ್ವಕ್ಕೆ ಮಹತ್ವ ಇದೆ ಅಂತ ಹೇಳಿದಿಲ್ಲ, ಯಾವುದೇ ಸತ್ವಕ್ಕೆ ಮಹತ್ವ ಹೀಗೆ ಉದ್ದೀತು. ನಾವು ಗತಿಸಿದ ನಂತರವೂ, ಅಂದರೆ ನಾವೆಲ್ಲರೂ ಸತ್ತಾಗಲೇ ಮರಣಿಸಿದ್ದೇವೆ, ಮರಣದ ನಂತರವೂ ಬದುಕೋದಿದೆಯಲ್ಲ, ಅಂಥ ಬದುಕನ್ನು ಪುನೀತರು ಬದುಕಿದ್ರು ಅನ್ನೋದೇ ಇಲ್ಲಿ ಗಮನೀಯ ಅಂಶ.